ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಸುಮ್ಮ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2008 ಮಾಡಲ್ ಆಗಿರುತ್ತೆ. ಒಂದು ಕಡಿಮೆ ಬೆಲೆಯಲ್ಲಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂತ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಈ ನಂಬರಿಗೆ ಕಾಲ್ ಮಾಡಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋ ಸೆಂಡ್ ಮಾಡಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸರ್ ಅದು ಟಾಟಾ ಸುಮೋ ವಿಕ್ಟಾ ಮಾಡಲು ಸರ್ 2008 ಮಾಡಲ್ಲು, 2008. ಓಕೆ. ಓನರ್ ಸರ್? ಸರ್ ಅದಕ್ಕೆ ಓನರ್ಶಿಪ್ಪು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಒಂದು 10ನೇ ಓನರ್ ಮೇಲೆ ಗಾಡಿ ಇದೆ ಇವಾಗ. ತಗೊಂಡ್ರೆ 11. ತಗೊಂಡವ್ರು 11, ಆದರೆ ಗಾಡಿ ಭಾಳ ಚೆನ್ನಾಗಿದೆ ಸರ್. ಗಾಡಿ ಯಾವುದೇ ರೀತಿ ಕೆಲಸ, ಟಿಂಕರ್ ಕೆಲಸ ಆಗಲಿ, ಪೇಂಟ್ ಆ ಥರ ಎಲ್ಲ ಏನು ಮಾಡ್ಸೋಂಥದ್ದಿಲ್ಲ. ಗಾಡಿ ಭಾಳ ಗುಡ್ ಕಂಡೀಷನ್ ಇದೆ. ಓಕೆ. ಟೈರ್ಗಳು? ಸರ್ ಟೈರ್ 4 ಒಂದು 60% ಇದೆ ಸರ್. ಓಕೆ. ಡಾಕ್ಯುಮೆಂಟ್ಸು, ಎಫ್ ಸಿ, ಇನ್ಸೂರೆನ್ಸು? ಸರ್ ಎಫ್ ಸಿ ಬಂದು 2028ವರೆಗೂ ಎಫ್ ಸಿ ಇದೆ. ಇನ್ಶೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಕಟ್ಕೋಬೇಕು ಸರ್. ಓಕೆ. ಒಳಗಡೆ ಎ ಸಿ ಏನಾದರೂ ಬರುತ್ತಾ? ಪವರ್ ವಿಂಡೋ? ಸರ್ ಎ ಸಿ ಪವರ್ ಸ್ಟೇರಿಂಗು. ಪವರ್ ವಿಂಡೋ ಇಲ್ವಾ? ಪವರ್ ವಿಂಡೋ ಇಲ್ಲ. ಓಕೆ. ಎ ಸಿ ವರ್ಕಿಂಗ್ ಇದೆಯಾ? ಎ ಸಿ ವರ್ಕಿಂಗ್ ಇದೆ ಸರ್. ಬ್ಲೋವರ್ ಎಲ್ಲ ಆನ್ ಆಗುತ್ತೆ. ಅದು ಕೂಲಿಂಗ್ ಅದು ತೋರಿಸ್ಕೋಬೇಕು ಸರ್ ಸ್ವಲ್ಪ. ಅದು ಇಲ್ಲಿ ಎ ಸಿ ಇದೆ ಗಾಡೀಲಿ. ಓಕೆ. ಸಣ್ಣ ಪುಟ್ಟ ಖರ್ಚು ಇದಾವೆ ಸರ್. ಸಣ್ಣ ಪುಟ್ಟ ಅಂದರೆ ಅದೇ ಎ ಸಿ ವರ್ಕ್ ಆಗ್ತಲ್ವಾ, ಅದು ಕೂಲಿಂಗ್ ಗೀಲಿಂಗ್ ಫಿಲ್ ಮಾಡಿಸ್ಕೋಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇಂಜಿನಲ್ಲಾಗಲಿ ಬಾಡಿ ಲೈನಲ್ಲಾಗಲಿ ಯಾವುದೇ ರೀತಿ ಕೆಲಸ ಇಲ್ಲ ಸರ್. ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವ ಸರ್? ಎಲ್ಲ ಒರಿಜಿನಲ್ ಇದೆ. ಇನ್ಶೂರೆನ್ಸ್ ಮಾತ್ರ ಕಟ್ಕೋಬೇಕು ಸರ್. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಗಾಡಿ ತುಮಕೂರು ಸಿಟಿ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 1:35 ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಬಂದರೆ ಮುಂದೆ. ಓಕೆ. ಬರೀ 1:35 ಹೇಳ್ತೀರಾ, ಬಂದ ಕಡಿಮೆ ಮಾಡಿ ಕೊಡ್ತೀರಾ? ಬಂದಾಗ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೀನಿ. ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹಾಂ ಹೌದು ಸರ್, ಇದೇ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್. ಓಕೆ.